ಶರಣರು ಹೇಳ್ತಾರೆ, ಆರೇನೆಂದರೂ ಓರಂತಿಪ್ಪುದೇ ಸಮತೆ ಅಂತ ಹೇಳ್ತಾರೆ. ಯಾರೋ ಆ ಕಡೆ ನಾಯಿ ಕೂಗ್ತೈತಪ್ಪ, ಅದಕ್ಕೆ ಆನೆ ಏನು ಮಾಡಬೇಕು? ನಾಯಿ ಕೂಗೋದಕ್ಕೆ ಆನೆ ಮಹತ್ವ ಕೊಡಕ್ಕೆ ಹೋಗಲ್ಲ. ಅದು ನಾಯಿ ಕೂಗ್ತಂತತಿ ಅಂತ ಭಾಳ ಹತ್ರ ಬಂದ್ರೆ ಏನು ಮಾಡುತ್ತೆ ಆನೆ? ಸೊಂಡ್ಲಿಂದ ಒಂದು ಸರಿ ಹಿಂಗೆ ಅಂದ್ಬಿಟ್ರೆ ಎಷ್ಟು ದೂರ ಹೋಗಿಬಿಡ್ತೈತೆ ನಾಯಿ. ಹಾಗೆ ಮನುಷ್ಯ ಯಾವಾಗಲೂ ಕೂಡ ಆನೆಯೋಪಾದಿಯಲ್ಲಿ ಬದುಕೋದನ್ನು ರೂಢಿಸ್ಕೊಳ್ಬೇಕು. ಹಾಗಂದ ತಕ್ಷಣ ಆನೆ ಹಂಗೆ ಬದುಕೋದು ಅಂದ ತಕ್ಷಣ ಯಾರನ್ನ ಕಿತ್ತಾಕಿಬಿಡೋದಲ್ಲ. ಯಾರು ಏನಂದ್ರೂ ಸಹನೆಯ ಭಾವ ನಮ್ಮಲ್ಲಿ ಇರಬೇಕು. ಆ ಸಹನಾ ಗುಣ ಇತ್ತು ಅಂತಂದರೆ ಎಲ್ಲ ಆತಂಕಗಳನ್ನು ಕೂಡ ನಮಗೆ ಪೂರಕವಾಗಿ ಬದಲಾವಣೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂತಂದರೆ ಹೆಚ್ಚು ಹೆಚ್ಚು ಆತಂಕಗಳು ಸೃಷ್ಟಿಯಾಗ್ತಾ ಹೋಗ್ತಾ ಇದ್ದಾವೆ. ಅವ್ರು ಹೇಳಿದರು, ಧಾರ್ಮಿಕವಾಗಿ ಇವತ್ತು ಆತಂಕಗಳಿದಾವೆ, ಸಾಮಾಜಿಕವಾಗಿದೆ, ರಾಜಕೀಯವಾಗಿದೆ, ಏನೆಲ್ಲ ಇದೆ ಆತಂಕಗಳು ಇದೆ ಅಂತ ಹೇಳಿ ಅವುಗಳನ್ನು ನಿವಾರಣೆ ಮಾಡುವಂಥ ಪ್ರಯತ್ನವನ್ನೇ ಮಾಡದೇ ಇದ್ದರೆ ಆ ಪ್ರಯತ್ನ ನನ್ನಿಂದ ಪ್ರಾರಂಭ ಆಗಬೇಕು. ನಾನು ಸರಿಯಾದೆ ಅಂತಂದರೆ ಲೋಕ ಸರಿಯಾಗುತ್ತೆ. ಇವತ್ತು ಆಗ್ತಾ ಇರೋದು ಏನು ಅಂತಂದರೆ ನನ್ನನ್ನು ನಾನು ನೋಡ್ಕೊಳ್ತಾ ಇಲ್ಲ, ಇಡೀ ಪ್ರಪಂಚ ಏನಾಗಿದೆ ಅಂತ ಬರೀ ಹೊರಗಡೆ ನೋಡ್ತಾ ಇದ್ದೀವಿ. ಈ ಹೊರನೋಟವನ್ನು ಇಟ್ಕೊಳ್ಳೋಣ, ಹೊರನೋಟದ ಜೊತೆಗೆ ಆಂತರಿಕ ನೋಟವನ್ನು ಬೆಳೆಸ್ಕೊಳ್ಳೋಣ. ಈ ಆಂತರಿಕ ನೋಟವನ್ನು ಬೆಳೆಸ್ಕೊಂಡ್ರೆ ಆವಾಗ ಪಕ್ಕದವರು ನೋಡು ಆ ಹುಡುಗ ಎಷ್ಟು ಚೆನ್ನಾಗಿದ್ದಾನೆ, ಅವನು ಡ್ರೆಸ್ ಎಷ್ಟು ಚೆನ್ನಾಗಿ ಮಾಡ್ತಾನೆ, ಮಾತು ಎಷ್ಟು ಚೆನ್ನಾಗಿ ಆಡ್ತಾನೆ, ಅವನ ಬಾಯಿಂದ ಎಂದೂ ಒಂದು ಒರಟು ಪದ ಬಂದಿಲ್ಲಪ್ಪ, ಎಂಥ ಮೃದು ಮಾತುಗಳನ್ನು ಆಡ್ತಾನಲ್ಲ, ಇದ್ರೆ ಆ ಹುಡುಗನಂಗಿರ್ಬೇಕು. ಅದ್ರ ಬದಲಾಗಿ ಅವನು ಯಾರೋ ಭಾಳ ಕೆಟ್ಟದಾಗಿ ಮಾತಾಡ್ತಾನೆ, ಕಿವಿ ಮುಚ್ಕೋಬೇಕು ಅನ್ನೋದ್ರ ಅದು ನಿಮ್ಮನ್ನು ಆತಂಕಕ್ಕೊಳಗಾಗ್ತೈತಿ. ಆದರೆ ಇದೇ ನಿಮ್ಮ ಆತಂಕವನ್ನು ದೂರ ಮಾಡಿ ನೀವು ಅವನ ಹಾಗೆ ಆಗುವಂಥ ಕ್ರಿಯೆಗೆ ಪ್ರೇರಣೆಯನ್ನು ನೀಡ್ತಾ ಇದೆ. 12ನೇ ಶತಮಾನದಲ್ಲಿ ಒಂದು ಅದ್ಭುತವಾದಂಥ ಬದಲಾವಣೆಯನ್ನು ಶರಣರು ತರಲಿಕ್ಕೆ ಸಾಧ್ಯ ಆಗಿದ್ದು ಯಾಕೆ ಅಂತಂದರೆ ಅವರು ಲೋಕವನ್ನು ನೋಡುವಂಥ ದೃಷ್ಟಿಯನ್ನು ಬದಲಾವಣೆ ಮಾಡಿಕೊಂಡಿತ್ತು. ದೃಷ್ಟಿಯಂತೆ ಸೃಷ್ಟಿ ಅಂತ ಹೇಳ್ತಾರೆ. ನನ್ನ ದೃಷ್ಟಿ ಹೆಂಗಿದೆಯೋ ಹಂಗೆ ಪ್ರಪಂಚ ಕಾಣತ್ತಂತೆ. ಕಾಮಾಲೆ ರೋಗ ಬಂದವನಿಗೆ ಪ್ರಪಂಚ ಹೇಗೆ ಕಾಣುತ್ತೆ? ಹಳದಿ. ಹಂಗಾರೆ ಪ್ರಪಂಚ ಹಳದಿ ಇದೆಯಾ? ಇಲ್ಲ. ರೋಗ ಬಂದಿರೋದು ಯಾರಿಗೆ? ನನಗೆ. ಆ ರೋಗಕ್ಕೆ ನಾನು ಮದ್ದು ತೆಗೆದುಕೊಂಡ್ಬಿಟ್ರೆ ಪ್ರಪಂಚ ಹೇಗಿದೆಯೋ ಹಾಗೆ ಕಾಣ್ತಾ ಇದೆ. ಹಾಗಾಗಿ ನಮ್ಮ ದೃಷ್ಟಿಯ ಬದಲಾವಣೆ ಆಗಬೇಕು. ನೋಡುವ ರೀತಿ ಖುಷಿ ಕೊಡೋ ಅಂಥದ್ದಾಗಬೇಕು. ಅಲ್ಲ, ಎಷ್ಟು ಚೆನ್ನಾಗಿ ಈ ಗಿಡ ಚಿಗ್ತಿದೆಯಲ್ಲ, ರಾತ್ರಿ ಮಳೆ ಬಂತಲ್ಲ, ಇನ್ನೊಂದು 2-3 ದಿವಸಕ್ಕೆ ಇಲ್ಲೆಲ್ಲ ಹಸಿರು ಹುಲ್ಲು ಮುಟ್ಕೊಳ್ತಾ ಐತೆ, ಮಳೆ ಬಂದಿತ್ತು, ಒಳ್ಳೇದೇ ಆಯ್ತಲ್ಲಪ್ಪ. ಆಗ ನಿಮ್ಮ ಆತಂಕಗಳು ದೂರ ಆಗ್ತವೆ. ಈ ರೀತಿ ಆತಂಕಗಳನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ಬಹಳ ಮುಖ್ಯವಾಗಿ ನಮಗೆ ಬೇಕಾಗಿರುವಂಥದ್ದು ಅರಿವು. ಆ ಅರಿವು ಇಲ್ಲ ಅಂತಂದರೆ ಸುಮ್ಮನೆ ಏನೇನೋ ಕಾರಣಕ್ಕಾಗಿ ಆತಂಕಗಳನ್ನು ಸೃಷ್ಟಿ ಮಾಡ್ಕೊಳ್ತಾನೆ ಹೋಗ್ತೀವಿ. ಈಗ ನೀವು ನೋಡಿ, ಬಡತನ ಬಂದಿದೆಯಪ್ಪ, ಬಡತನ ಬಂದಿದೆ ಅಂತ ಹೇಳಿ ಕಳ್ತನ ಮಾಡಬೇಕಾ? ಕೆಲವ್ರು ಏನು ಹೇಳ್ತಾರೆ, ಏನು ಮಾಡಿದ್ರಿ, ಹೊಟ್ಟೆಗಿಟ್ಟಿರಲಿಲ್ಲ ಅದಕ್ಕೆ ಕಳ್ತನ ಮಾಡಿದೆ. ಸರಿ, ಕಳ್ತನ ಮಾಡಿದ ಮೇಲೆ ಅವನೇನು ಮಾಡ್ತಾನೆ? ಹಿಡ್ಕೊಂಡು 4 ತದಗ್ತಾನೆ. ಏನಾಯ್ತು ಅಲ್ಲಿಗೆ? ಅದರ ಬದಲಾಗಿ ಬಡತನ ಬಂತದ್ದು ಯಾಕೆ ಅಂತ ನಾನು ಆಲೋಚನೆ ಮಾಡಿ, ನಾನು ಮೈ ಬಗ್ಸಿ ದುಡಿಲಿಲ್ಲ, ದುಶ್ಚಟಗಳಿಗೆ ದಾಸ ಆದೆ, ಹಾಗಾಗಿ ಬಡತನ ಬಂತು. ನಾನು ದುಡಿತೇನೆಪ್ಪ, ಒಂದು ತುತ್ತು ಅನ್ನ ಗಳಿಸ್ಕೊಳ್ಳಿಕ್ಕೆ ಕಷ್ಟ ಇದೆಯಾ ಈ ಜಗತ್ತಿನಲ್ಲಿ? 2, ಒಂದು ಮುದ್ದೆ, ಒಂದು ರೊಟ್ಟಿನೋ, ಒಂದಿಷ್ಟು ಅನ್ನನೋ, ಖಂಡಿತ ಅಷ್ಟು ಸಂಪಾದನೆ ಮಾಡಿಕೊಳ್ಳಿಕ್ಕೆ ಎಲ್ಲೂ ಕೂಡ ಸಮಸ್ಯೆ ಇಲ್ಲ. ಆದರೆ ನಮ್ಮ ದುರಾಸೆ ಇದೆಯಲ್ಲ, ಅದಕ್ಕೆ ಮಿತಿನೇ ಇಲ್ಲ. ಇನ್ನೂ ಬೇಕು ಇನ್ನೂ ಬೇಕು ಅಂತ ಹೇಳಿ ನಾವಾಗಿನೇ ಆತಂಕಗಳನ್ನು ಸೃಷ್ಟಿ ಮಾಡ್ಕೊಳ್ತಾ ಹೋಗ್ತೀವಿ. ನಾವು ಆಗಾಗ ಒಂದು ಕಥೆಯನ್ನು ನೆನಪಿಸ್ಕೊಳ್ತೀವಿ. ಒಬ್ಬ ತುಂಬ ದೊಡ್ಡ ಮನೆ ಕಟ್ಟಿದ್ನಂತೆ. ಆ ಮನೆಯಲ್ಲಿ ಒಂದು 100 ಜನ ಬಾಳ್ಬೋದು, ಅಷ್ಟು ದೊಡ್ಡ ಮನೆ. 1 ವರ್ಷದ ನಂತರ
ಅವನ ಸ್ನೇಹಿತರು ಫೋನ್ ಮಾಡಿದರು, ಇವತ್ತು ನಿಮ್ಮ ಮನೆಗೆ ಬರ್ತೀನಿ ಅಂತ, ದಯವಿಟ್ಟು ಇವತ್ತು ಬ್ಯಾಡ್ರಿ ಅಂತ ಅಂದ. ಯಾಕೆ ಅಂತಂದರೆ ಮನೆಗೆ ಜಾಗನೇ ಇಲ್ಲ ಅಂತ ಅವನಿಗೆ. ಅಷ್ಟು ದೊಡ್ಡ ಮನೆ ಇದ್ದಂಥವನಿಗೆ ಒಬ್ಬ ಸ್ನೇಹಿತ ಬರ್ತಾನೆ ಅಂದರೆ ಜಾಗ ಇಲ್ಲ. ಅವನು ಆತಂಕಕ್ಕೊಳಗಾಗ್ತಾನೆ. ಅಯ್ಯೋ ನನ್ನ ಸ್ನೇಹಿತ ಅಪರೂಪಕ್ಕೆ ಬರ್ತಾನೆ ಅಂದ, ಏನು ಈ ಮನೆಯಲ್ಲಿ ಎಲ್ಲೂ ಸ್ವಲ್ಪನೂ ಜಾಗ ಇಲ್ವಲ್ಲ. ಅವನು ಆತಂಕಕ್ಕೊಳಗಾದ. ಒಂದು ವೇಳೆ ಸ್ನೇಹಿತ ಬಂದು ಬಿಟ್ಟರೆ ಗತಿ ಏನು? ಸರಿ, ಮರುದಿವಸ ಸ್ನೇಹಿತ ಬಂದೇ ಬಿಡ್ತಾನೆ. ಬಂದ ತಕ್ಷಣ ಇವನು ಬಹಳ ಖಿನ್ನನಾಗಿ ಆತಂಕಕ್ಕೊಳಗಾಗಿ ಏನು ಮಾಡೋದಪ್ಪ, ಇಷ್ಟು ದೊಡ್ಡ ಮನೆ ಕಟ್ಟಿದ್ರು ಕೂಡ 4 ಜನ ಸ್ನೇಹಿತರನ್ನ ಕರ್ಕೊಂಡು ಬಂದು ಇಲ್ಲಿ ಕೂರಿಸೋವಂಥ ಸ್ಥಳಾವಕಾಶವೇ ಇಲ್ವಲ್ಲ. ಆವಾಗ ಇವನು ಹೇಳ್ತಾನೆ, ಯಾಕಿಲ್ಲ, ನಡಿ ಇಲ್ಲಿ ನೋಡೋಣ ಏನಾಗೈತಿ. ಒಳಗೆ ಹೋಗಿ ನೋಡ್ತಾನೆ, ಒಂದು ರೂಮ್ನಲ್ಲಿ ಒಂದು ಹಾಲ್ನಲ್ಲಿ ಒಂದು 10 ಸೋಫಾ ಸೆಟ್ಗಳಿದ್ದಾವೆ. ಎಷ್ಟು ಜನ ಇದ್ರಿ ನಿಮ್ಮ ಮನೆಯಾಗೆ ಅಂತ ಕೇಳಿದರು. ನಾನು, ನನ್ನ ಹೆಂಡ್ತಿ, ನನ್ನ ಮಗ, ಮತ್ತು 3 ಇಷ್ಟೊಂದು ಸೋಫಾ ಸೆಟ್ ಬೇಕಾ? ಯಾಕೆ ಇವು ಬೇಕು? ಇವನ್ ತೆಗೆದು ಹಾಕಿಬಿಡಿ, ಎಷ್ಟು ಬೇಕೋ ಅಷ್ಟು ಇಟ್ಬೇಡ. ಆ ಬೇಡವಾದಂಥ ಸೋಫಾ ಸೆಟ್ಗಳನ್ನು ಹೊರಗೆ ಹಾಕಿದ್ರು. ಅಲ್ಲಿ ಒಂದಿಷ್ಟು ಜಾಗ ಆಯಿತು. ಮತ್ತು 3 ಜನರಿಗೆ 3 ಟಿ ವಿ ಬೇಕಾ? 1 ಟಿ ವಿ ಇದ್ರೆ ಸಾಕಲ್ವಾ? 2 ಟಿ ವಿ ತೆಗೆದ್ರು. 3 ಜನರಿಗೆ 3 ಫ್ರಿಜ್ ಇದೆಯಲ್ಲ, 3 ಫ್ರಿಜ್ ಬೇಕಾ? 2 ಫ್ರಿಜ್ ತೆಗೆದ್ರು. ಹೀಗೆ ಬೇಡವಾದಂಥ ವಸ್ತುಗಳನ್ನು ಒಂದೊಂದೇ ತೆಗೆದು ಹಾಕಿದ ಮೇಲೆ, ಹೌದಲ್ಲ ನನ್ನ ಮನೆ ಎಷ್ಟು ವಿಶಾಲವಾಗಿದೆ, ಇನ್ನೂ 100 ಜನ ಬಂದರೂ ನಾನು ಇದರಲ್ಲಿ ಅವಕಾಶವನ್ನು ಕಲ್ಪಿಸಿಕೊಡ್ಬೋದು. ಈಗ ನೀವು ಆಲೋಚನೆ ಮಾಡಿ, ಏನೇನೋ ಮನೆಯಲ್ಲಿ ಹೆಂಗೆ ತುಂಬ್ಕೊಂಡಿದ್ದಾವೆ, ಇಲ್ಲೂ ಹಂಗೆ ತುಂಬ್ಕೊಂಡ್ಬಿಟ್ಟಿದೆ. ಎಲ್ಲಿ? ಮನಸ್ಸಿನಲ್ಲಿ. ಅದನ್ನು ಹೊರಗೆ ಹಾಕಿಬಿಟ್ರೆ ಆತಂಕವೇ ಇಲ್ಲ, ಆನಂದವಾಗಿ ಬದುಕಲಿಕ್ಕೆ ಸಾಧ್ಯ ಆಗುತ್ತೆ. ನಮ್ಮ ಆನಂದವನ್ನು ಕಳ್ಕೊಂಡಿರೋಂಥವ್ರು ನಾವೇ. ಯಾಕೆ ಅಂದರೆ ಬೇಡವಾದದ್ದನ್ನೆಲ್ಲ ತುಂಬ್ಕೊಂಡ್ಬಿಟ್ಟಿದ್ದೀವಿ. ಬೇಕಾದದ್ದನ್ನು ಮಾತ್ರ ತುಂಬಿಕೊಂಡ್ರೆ ಯಾವ ಆತಂಕವೂ ಇಲ್ಲ. ಬುದ್ಧ ಹೇಳಿದ್ದು ಆಸೆಯೇ ದುಃಖಕ್ಕೆ ಮೂಲ ಅಂತ. ನೀವು ಆಸೆಯಿಂದ ಮುಕ್ತರಾದರೆ, ಆಸೆ ಇರಬಾರ್ದು ಅಂತ ನಾವು ಹೇಳಲ್ಲ, ಆದರೆ ಆಸೆ ದುರಾಸೆ ಆಗದ ಹಾಗೆ, ನಿನ್ನನ್ನು ದಿಕ್ಕು ತಪ್ಪಿಸಿದ ಹಾಗೆ ಇದ್ದರೆ ಅಪಾಯಕಾರಿ ಅಲ್ಲ, ಆತಂಕಕ್ಕೆ ಒಳಗೆ ಮಾಡೋದಿಲ್ಲ. ಆದರೆ ನಾವೇನು ಮಾಡ್ಕೊಂಡಿದ್ದೀವಿ ಅಂತಂದರೆ, ಮಿತಿನೇ ಇಲ್ಲ ಆಸೆಗೆ. ಮೊದಲು ಸೈಕಲ್ನೇ ಓಡಾಡ್ತಾ ಇದ್ವಿ, ಆಮೇಲೆ ಏನು ಬೇಕು ಅನ್ನಿಸ್ತು? ಬೈಕು, ಆಮೇಲೆ ಕಾರು, ಆಮೇಲೆ ಶುರುವಾಯಿತು. ಅವನು ಒಬ್ಬ ಜವಾನಾಗಿದ್ದಾನೆ, 7 ಲಕ್ಷದ ಕಾರ್ ತಂದಿದ್ದಾನೆ, ನಾನು ಪ್ರಿನ್ಸಿಪಾಲ್ ಆಗಿದ್ದೀನಿ, ನಾನು ಎಂಥ ಕಾರ್ ಇರಬೇಕು? ಶುರುವಾಯಿತು. ಅಲ್ಲಿಂದ ಆತಂಕ ಶುರುವಾಗುತ್ತೆ. ನಾವೇ ಆ ಆತಂಕಗಳನ್ನು ಸೃಷ್ಟಿ ಮಾಡಿಕೊಡ್ತೀವಿ. ಹಾಗಾಗಿ ಮನುಷ್ಯ ಹಿತವಾದಂಥ ಮಿತವಾದಂಥ ಜೀವನವನ್ನು ನಡೆಸಿದರೆ ಎಲ್ಲ ಆತಂಕಗಳಿಂದ ಮುಕ್ತನಾಗಿ ಆನಂದವಾಗಿ ಬದುಕನ್ನು ಸಾಗಿಸಲಿಕ್ಕೆ ಸಾಧ್ಯ. ಈ ನಿಟ್ಟಿನಲ್ಲಿ ಮಕ್ಕಳಾದಂಥ ನಿಮಗೆ ನಾವು ಹೇಳುವಂಥದ್ದು, ನಿಮಗೂ ಆತಂಕ ಸೃಷ್ಟಿ ಆಗ್ತವೆ. ಅಂಥ ಸಂದರ್ಭದಲ್ಲಿ ನೀವು ಒಂದಿಷ್ಟು ಸಮಾಧಾನವಾಗಿರೋದನ್ನು ರೂಢಿಸ್ಕೊಳ್ಬೇಕು. ಆ ಶಿವನಾಗಿ ಶಿವನನ್ನು ಪೂಜಿಸಿದರೆ ಆತಂಕಗಳಿಗೆ ಅವಕಾಶವೇ ಇಲ್ಲ. ಆದರೆ ನಾವು ಪೂಜೆ ಮಾಡುವಾಗಲೂ ಸಮಾಧಾನ ಇರಲ್ಲ, ಓದುವಾಗಲೂ ಸಮಾಧಾನ ಇರೋದಿಲ್ಲ, ಊಟ ಮಾಡುವಾಗಲೂ ಕೆಲವರಿಗೆ ಸಮಾಧಾನ ಇರೋದಿಲ್ಲ. ಊಟ ಹೇಗೆ ಮಾಡಬೇಕು ಅಂತ ಹೇಳ್ತಾರೆ ಅಂದರೆ, ಭಾಳ ಸಂತೋಷದಿಂದ ನೆಮ್ಮದಿಯಿಂದ ಆ ಊಟವನ್ನು ಮಾಡಬೇಕಂತೆ. ನಾನು ಇವತ್ತು ಅಮೃತ ಸೇವೆಯನ್ನೇನು ಮಾಡ್ತೇನೆ ಅನ್ನೋ ಭಾವ ಇರಬೇಕು. ಅದು ಏನೇ ಇರ್ಬೋದು, ಮುದ್ದೆನೇ ಇರ್ಬೋದು, ಅನ್ನನೇ ಇರ್ಬೋದು, ಅದು ಅಮೃತ ಅನ್ನುವ ಭಾವ ನಮಗಿರ್ಬೇಕಂತೆ. ಆಗ ಅಲ್ಲಿ ರುಚಿ ಹೆಚ್ಚಾಗತ್ತಂತೆ. ಅದ್ರ ಬದಲಾಗಿ ಯಾವ ಖಾರ ಆಗಿದೆ, ಉಪ್ಪಾಗಿದೆ, ಹುಳಿಯಾಗಿದೆ, ಇದನ್ನ ಯಾರು ದನ ತಿಂತತೆ ಅಂತ ಹಿಂಗೆ ಅಂದುಬಿಟ್ರೆ ಏನಾಗುತ್ತೆ? ನಾವಂತೂ ಎಂದೂ ಕೂಡ ಆಹಾರದಲ್ಲಿ ಇದು ಚೆನ್ನಾಗಿಲ್ಲ, ಇದು ಚೆನ್ನಾಗಿದೆ ಅಂದ್ಕೊಂಡು ಊಟ ಮಾಡಲ್ಲ. ಇದೆಲ್ಲದೂ ಕೂಡ ಶಿವನ ಪ್ರಸಾದ ಅನ್ನುವ ಭಾವ ಬರುತ್ತೆ. ನಿಮಗೂ ಕೂಡ ಅದು ಶಿವನ ಪ್ರಸಾದ ಅನ್ನುವ ಭಾವ ಬಂತು ಅಂತಂದರೆ ರುಚಿ ಆಗುತ್ತೆ. ಆಮೇಲೆ ನೀವು ಯಾರಿಗೋ ಬೈಯೋದು ತಪ್ಪುತ್ತೆ. ಆ ಬೈಯೋದ್ರಿಂದ ಆತಂಕಗಳು ಸೃಷ್ಟಿ ಆಗ್ತವೆ, ಅದು ಕೂಡ ಕಡಿಮೆ ಆಗುತ್ತೆ. ಹೀಗೆ ನಮ್ಮ ಆತಂಕಗಳನ್ನು ನಾವೇ ನಿವಾರಣೆ ಮಾಡಿಕೊಳ್ಳುವಂಥ ಪ್ರಯತ್ನವನ್ನು ಮಾಡಲಿಕ್ಕೆ ನಿಮಗೆ ಸ್ಫೂರ್ತಿಯನ್ನು ನೀಡಲಿ ಅಂತ ಹಾರೈಸಿ ಮಾತುಗಳನ್ನು ಪೂರೈಸ್ತೀನಿ.